ಟಿಪ್ ಅಥವಾ ನಿಮ್ಗೊಂದು ಒನ್ ಮೋರ್ ಪ್ರಾಡಕ್ಟ್ ನಿಮಗೆ ಏನು ಇದನ್ನು ತೋರಿಸ್ತೀನಿ. ಕ್ರೀಮೇ ಯೂಸ್ ಮಾಡ್ತೀವಿ ಅಂದ್ರೆ ನಿಮ್ಗೆ ನೆನಪೇ ಇಲ್ಲ, ಬಟ್ ತಗೊಳ್ಳಿ. ಬಿಕಾಸ್ ಯಾಕಂದರೆ ಅವ್ರ ವೆಬ್ಸೈಟಲ್ಲಿ ಯಾವಾಗಲೂ ಆಫರ್ಸ್ ಇರುತ್ತೆ. ಸೊ ಈಗ ಸೌಂಡ್ ಅಂದರೆ ಸೌಂಡ್. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬ್ಲಾಗ್ ಏನು ಅಂತ ತಮ್ಮನೇನಲ್ಲಿ ನೋಡಿದ್ದೀರಾ. ಸೊ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಪ್ರೀವಿಯಸ್ ಚಾನಲಲ್ಲೂ ಇತ್ತು ಆ್ಯಂಡ್ ಮತ್ತೆ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ವಿಡಿಯೋ ಮತ್ತೆ ಅದು ಹಾಕಿ ಮಾಡಿ ಅಂತ. ಸೊ ಇವತ್ತು ನಾನು ಮತ್ತೆ ನನ್ನ ಆ್ಯಕ್ನಿ ಸ್ಕಿನ್ ಕೇರ್ ಜರ್ನಿ ಆ್ಯಂಡ್ ನಾನು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಜಾಸ್ತಿ ಲ್ಯಾಗ್ ಮಾಡೋಕ್ಕೋಗಲ್ಲ ವಿಡಿಯೋ. ಅದಾದಮೇಲೆ ನಾನು ಇವಾಗ ಏನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಂದು ಆ್ಯಕ್ನಿ ಸ್ಕಿನ್ ಇದ್ದಿದ್ದು ಹೇಗಿತ್ತು ಆ್ಯಂಡ್ ಇವಾಗ ಹೇಗೆ ಈ ಥರ ಕ್ಲಿಯರ್ ಆಗಿದೆ ಅಂತ ಹೇಳ್ತೀನಿ. ಕ್ಲಿಯರ್ ಏನು ಅಷ್ಟೊಂದೇನು ಫುಲ್ ಕ್ಲಿಯರ್ ಆಗಿಲ್ಲ, ಬಟ್ ನೀವು ನೋಡ್ಬೋದು ನನಗೆ ಇಲ್ಲಿ ಚಿಕ್ಕ ಚಿಕ್ಕ ಪೋಸ್ ಆ್ಯಂಡ್ ಮಾರ್ಕ್ಸ್ ಎಲ್ಲನೂ ಇದೆ. ಆ್ಯಂಡ್ ಅದೇ ಪಿಂಪಲ್ಸ್ ನನಗೆ ಮುಂಚೆ ತುಂಬ ಬರ್ತಾಯಿತ್ತು. ಹಿಂಗಿತ್ತು ನಾನು ಬಿಫೋರ್ ಫೋಟೋ ಹಾಕ್ತೀನಿ. ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋ ಶಾರ್ಟ್ಸಲ್ಲಿದೆ, ನೀವು ಅಲ್ಲಿ ನೋಡ್ಬೋದು. ಆ್ಯಂಡ್ ಆಫ್ಟರ್ ಫೋಟೋನು ಕೂಡ ಹಾಕ್ತೀನಿ. ಅದು ಹೇಗಾಯಿತು ಅಂತ ಅಂದರೆ, ನಾನು ಮುಂಚೆ ಯೂಸ್ ಮಾಡ್ತಿದ್ದು ಫೇಸ್ ವಾಶ್ ಯಾವುದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೆ. ಸೊ ಕಾಲೇಜಲ್ಲೆಲ್ಲ ಅದೇ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಪಿಂಪಲ್ ಫೇಸ್ ಹೋಗಿಸ್ಕೋಬೇಕು ಅಂತ ಅವಾಗ ನಾನು ಕಾಲೇಜ್ ಮುಗಿದ್ಮೇಲೆ ಸ್ವಲ್ಪ ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿದ್ದು. ನಾನು ಕಾಲೇಜಲ್ಲಿ ಇದ್ದಾಗೆಲ್ಲ ನಾನು ಏನು ಸ್ಕಿನ್ ಕೇರ್ ಬಗ್ಗೆ ಏನು ಅಷ್ಟು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಸೊ ಕಾಲೇಜೆಲ್ಲ ಮುಗಿದ್ಮೇಲೆ ಪಿಂಪಲ್ಸ್ ಹೋಗಿಸ್ಕೋಬೇಕು ಅಂತ ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು ಟೀ ಟ್ರೀ ಆಯಿಲ್ ಅಂತ ನೈಕಾದಲ್ಲಿದೆ, ನೈಕಾದವ್ರದೇ. ಸೊ ಅದು ಐ ಸ್ಟಾರ್ಟೆಡ್ ಯೂಸಿಂಗ್ ದಟ್ ಆಯಿಲ್. ಆ ಆಯಿಲ್ನ ನಾನು ಪಿಂಪಲ್ಸ್ ಮಾತ್ರ ಎಲ್ಲಿದೆ ಅಲ್ಲಿಗೆ ಮಾತ್ರ ಹಾಕೋತಾರೆ. ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಸುಟ್ಟಂಗೆ ಕೂಡ ಆಗುತ್ತೆ. ಬಟ್ ಯೂಸ್ 2 ಬಾಟಲ್ಸ್ ಏನು ಯೂಸ್ ಮಾಡಿದೆ. ಅದಾದಮೇಲೆ ನಾನು ಸಾಕು, ಫೇಸ್ ಎಲ್ಲ ಸ್ವಲ್ಪ ಪಿಂಪಲ್ಸ್ ಬರೋದೆಲ್ಲ ಕಡಿಮೆ ಆಯಿತು. ಸೊ ನಾನು ಅವಾಗ ದಿ ಬಾಡಿ ಶಾಪ್ದು ಟೀ ಟ್ರೀ ಟೋನರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೈಟ್ ಟೈಮ್ ಆ್ಯಂಡ್ ಬೆಳಿಗ್ಗೆ 2 ಟೈಮು ಹಚ್ತಿದ್ದೆ. ಸೊ ಆಯಿಲ್ನ ಬರೀ 2 ಬಾಟಲ್ ಯೂಸ್ ಮಾಡಿದ್ವಿ, ಸ್ವಲ್ಪ ಪಿಂಪಲ್ಸ್ ಹೋಗೋಕ್ಕೆ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಹೋಗೋಕ್ಕೆ ಅಂತ ಅಷ್ಟೇ. ಟೀ ಟ್ರೀ ಟೋನರ್ ಮಾತ್ರ ಆ್ಯಕ್ನೆ ಸ್ಕಿನ್ ಇದೆ, ಇಟ್ಸ್ ದಿ ಬೆಸ್ಟ್. ನನಗೆ ಬಾಡಿ ಶಾಪ್ದು ನಾನು ಯೂಸ್ ಮಾಡ್ತಿದ್ವಿ, ಈಗಲೂ ಅದಿದೆ ಅನಿಸುತ್ತೆ. ಸೊ ನಾನು ಅದನ್ನು ಡಿಸ್ಕ್ರಿಪ್ಷನ್ ಎಲ್ಲದಕ್ಕೂ ನಾನು ಲಿಂಕ್ಸ್ ಹಾಕ್ತೀನಿ. ಸೊ ಅದನ್ನು ಯೂಸ್ ಮಾಡಿದೆ. ಆಮೇಲೆ ಫೇಸ್ ವಾಶ್ ನಾನು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಯೂಸ್ ಮಾಡ್ತಿದ್ದೆ. ಆಮೇಲೆ ಸ್ಟಾರ್ಟಿಂಗು ಚೆನ್ನಾಗಿತ್ತು, ಆಮೇಲೆ ಚೆನ್ನಾಗಿರಲಿಲ್ಲ. ಸೊ ನಾನು ಆಮೇಲೆ ಸ್ವಲ್ಪ ಅದನ್ನು ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ದಿ ಸೆಬಾಮೇಡ್ದು ಫೋಮಿಂಗ್ ಫೇಸ್ ವಾಶ್ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಅವಾಗ ಅದಕ್ಕೆ ಶಿಫ್ಟ್ ಆದೆ. ಅದು ಆಲ್ಮೋಸ್ಟ್ ನಾನು 2017ಇಂದ ಸ್ಟಾರ್ಟ್ ಆಗಿದೆ. ಕಾಲೇಜ್ ಬಿಟ್ಟಿದ್ದು 2016 ಮುಗಿಸಿದ್ದು. ನಾನು 17ಇಂದ ಸ್ಟಾರ್ಟ್ ಮಾಡಿದೆ ಸೆಬಾಮೇಡ್ ಫೋಮಿಂಗ್ ಫೇಸ್ ವಾಶ್ ಯೂಸ್ ಮಾಡೋಕ್ಕೆ. ಆಲ್ಮೋಸ್ಟ್ ಈಗ ಒಂದು 1 year 1.5 year ತನಕ ಅದೇ ಯೂಸ್ ಮಾಡಿ, ಪ್ಯಾಕ್ ತನಕ ಅದೇ ಯೂಸ್ ಮಾಡಿದ್ದು. ಬಟ್ ಇವಾಗ ನಾನು ಯೂಸ್ ಮಾಡ್ತಿರೋದು ಬೇರೆ, ಯಾಕೆಂದರೆ ಅದು ಚೆನ್ನಾಗೇ ಇದೆ. ಬಟ್ ಇವಾಗ ಒಂದು ಯೂಸ್ ಮಾಡಿ ಸ್ವಲ್ಪ ಚೇಂಜ್ ಮಾಡೋಣ ಆಯಿಲ್ ಕಂಟ್ರೋಲಿಂಗಿಗೆ ಅಂತ ನಾನು ಇವಾಗ ಚೇಂಜ್ ಮಾಡಿ ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ನನ್ನ ಆ್ಯಕ್ನಿ ಸ್ಕಿನ್ಗೆ ನಾನು ಫಸ್ಟ್ ಯೂಸ್ ಮಾಡಿದ್ದು ಇಷ್ಟೇ. ಹೋಮ್ ರೆಮಿಡೀಸ್ ಬೇಕು ಅಂದರೆ ನಾನು ಬೇರೆದು ಆ್ಯಕ್ನಿ ಸ್ಕಿನ್ಗೆ ನಾನು ಬೇರೆ ರೆಮಿಡೀಸ್ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಹೋಮ್ ಮೇಡ್ ರೆಮಿಡೀಸ್ ಏನು ಮಾಡಿದೆ ಅಂತ. ಬಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದು ಟೀ ಟ್ರೀ ಪ್ರಾಡಕ್ಟ್ಸು, ಅದು ಬಿಟ್ಟರೆ ಸೆಬಾಮೇಡ್ದು ಫೋಮಿಂಗ್ ಫೇಸ್ ವಾಶ್. ಆ್ಯಂಡ್ ಇವಾಗ ನನ್ನ ಸ್ಕಿನ್ ಕೇರ್ ಜರ್ನಿ, ನನ್ನ ಸ್ಕಿನ್ ಕೇರ್ ರುಟೀನ್ ಹೇಗಿದೆ ಆ್ಯಂಡ್ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ. ಫಸ್ಟ್ ಬಂದು ಫೇಸ್ ವಾಶ್ ಯೂಸ್ ಮಾಡ್ತಾ ಇರೋದು ರೀಕ್ವೆಲ್ದು ಆಯಿಲ್ ಕಂಟ್ರೋಲಿಂಗ್ ಫೇಸ್ ವಾಶ್. ಇದು ಖಾಲಿಯಾಗಿದೆ, ಇದು ಸ್ವಲ್ಪ ಇದೆ. ಸೊ ಈ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಯಿಲ್ ಕಂಟ್ರೋಲಿಂಗ್ ಫೇಸ್ ವಾಶ್. ನಂದು ಸ್ವಲ್ಪ ಆಯಿಲಿ ಫೇಸ್ ಆ್ಯಂಡ್ ಇದು ಆ್ಯಕ್ನೆ ಪೋಸ್ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಆಯಿಲಿ ಸ್ಕಿನ್ ಆ್ಯಂಡ್ ಆ್ಯಕ್ನೆ ಪೋಸ್ ಸ್ಕಿನ್ ಇದೆ, ನಂದು ಇವಾಗ ಇಲ್ಲಿದೆ ಅಲ್ಲ ಪೋಸು. ಸೊ ಅದಿದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೆಬಾಮೇಡ್ದು ತುಂಬ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ, ಎರಡೂ ಕೂಡ ಲಿಂಕ್ ಹಾಕ್ತೀನಿ. ರೋಸ್ ವಾಟರ್ಸ್ ಇಷ್ಟ ಆಗುತ್ತೆ, ನೀವು ಬೇಕಾದರೆ ಡಾಬರ್ದು ಅಥವಾ ಬೇರೆ ಯಾವುದೇ ರೋಸ್ ವಾಟರ್ಸ್ ಇರ್ತದೆ, ನೀವು ರೋಸ್ ವಾಟರ್ಸ್ನು ಬೇಕಾದ್ರೆ ಡೈಲಿ ಯೂಸ್ ಮಾಡ್ಬೋದು. ನಾನು ಇವಾಗ ಮುಂಚೆ ನಾನು ಒಂದ್ಸತಿ ಮಿನಿಸಲ್ಲಿ ಒಂದು ರೋಸ್ ವಾಟರ್ ತೊಗೊಂಡಿದ್ದೆ, ಅದು ಇಷ್ಟ ಆಗಿತ್ತು. ಅದೇ ಈ ಸತಿನೂ ಒಂದ್ಸತಿ ಮೈಸೂರಿಗೆ ಹೋದಾಗ ತೊಗೊಂಡ್ಬಂದಿದ್ದೀನಿ ರೋಸ್ ಫೇಸ್ ಟೋನರ್ ಅಂತ. ಇದು ಜಸ್ಟ್ ಹಿಂಗೆ ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ. ಇದನ್ನು ನಾನು ಬೆಳಗ್ಗೆ ಟೈಮ್ ಯೂಸ್ ಮಾಡ್ತೀನಿ ಆ್ಯಂಡ್ ಇಲ್ಲಾಂದರೆ ನೈಟ್ ಟೈಮ್ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ತೀನಿ. ಅದು ಯೂಸ್ ಮಾಡಿಲ್ಲ ಅಂದರೆ ನಾನು ಯೂಸ್ ಮಾಡೋದು ಮಿನಿಮಲಿಸ್ಟ್ದು ಫೇಸ್ ಟೋನರ್, ಇದು ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ಆ್ಯಕ್ಚುಲಿ ಟೈಟನ್ ಪೋಸ್ ಆ್ಯಂಡ್ ಐಡೆಕ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಇದು ನನ್ನ ಪೋಸ್ಗೆ ನಾನು ಯೂಶಲಿ ಮೇನ್ ತೊಗೊಂಡಿರೋದು. ಸೊ ಈ ಟೋನನ್ನು ನಾನು
ಫೇಸ್ ವಾಶ್ ಆದಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ. ನೈಟ್ ಟೈಮು ಒಂದೊಂದ್ಸತಿ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಬೆಳಿಗ್ಗೆ ನಾನು ಮಾಯ್ಶ್ಚರೈಸರ್ ಹಚ್ಚೋಕ್ಕಿಂತ ಮುಂಚೆ ಯೂಸ್ ಮಾಡ್ತೀನಿ. ನಾನು ಅಕಸ್ಮಾತ್ ಇದನ್ನು ಯೂಸ್ ಮಾಡಿದೆ ಬೆಳಗ್ಗೆ ನೈಟ್ ಇದನ್ನು ಯೂಸ್ ಮಾಡ್ತೀನಿ, ಇದನ್ನು ಬೆಳಗ್ಗೆ ಯೂಸ್ ಮಾಡಿದೆ ಇದನ್ನು ನೈಟ್ ಯೂಸ್ ಮಾಡ್ತೀನಿ, ಆ ಥರ ನಾನು ಇದು ಮಾಡ್ತೀನಿ. ಕಾಲೇಜಲ್ಲಿದ್ದಾಗ ಏನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೆ ಅನ್ನೋದು ನನಗೆ ನೆನಪಿಲ್ಲ. ಆ್ಯಕ್ಚುಲಿ ಫೇರ್ ಆ್ಯಂಡ್ ಲವ್ಲಿ ಹಚ್ತಾ ಇದ್ದು ಅಥವಾ ನಾನು ಕ್ರೀಮೇ ಯೂಸ್ ಮಾಡ್ತಿದ್ದು ಅನ್ನೋದು ನನಗೆ ನೆನಪೇ ಇಲ್ಲ. ಬಟ್ ಒಂದು ಕಾಲೇಜೆಲ್ಲ ಬಿಟ್ಟ ಮೇಲೆ ನಾನು ಹೇಳಿದ್ನಲ್ಲ ಸ್ಕಿನ್ ಕೇರ್ ಸ್ವಲ್ಪ ಸ್ಕಿನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದು, ಅವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲೋಟಸ್ ವೈಟ್ ಗ್ಲೋ. ಆ್ಯಕ್ಚುಲಿ ಆಯಿಲಿ ಸ್ಕಿನ್ ಇರೋರಿಗೆ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡೋಂಗಿಲ್ಲ. ಬಟ್ ನಾನು ತೊಗೊಂಡಿದ್ದೆ ಇದು ಜೆಲ್ ಕ್ರೀಮ್ ಥರ. ಸೊ ಜೆಲ್ ಪೇಸ್ಟ್ ಯೂಸ್ ಮಾಡಿದ್ರೆ ಆಯಿಲ್ ಸ್ಕಿನ್ ಅವ್ರಿಗೆ ಒಳ್ಳೇದಂತೆ. ಆ್ಯಂಡ್ ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ ಅದಕ್ಕೆ ಎಮೋಲಿನಿ ಅಂತ ಒಂದು ಮಾಯ್ಶ್ಚರೈಸರ್ ಇದೆ, ಅದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಆ್ಯಂಡ್ ಡ್ರೈ ಸ್ಕಿನ್ ಅವ್ರಿಗೆ ಅಂತ. ಅದು ಚೆನ್ನಾಗಿದೆ, ಅದನ್ನು ನಾವು ಯೂಸ್ ಮಾಡ್ಬೋದು ಅಂತ ಅಂದರು. ನಾನು ಯೂಸ್ ಮಾಡ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಏನೋ ಇದನ್ನು ಬಿಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಬಟ್ ಎಮೋಲಿನಿ ಫಾರ್ ಡ್ರೈ ಸ್ಕಿನ್ ಅದು ಚೆನ್ನಾಗಿದೆ. ಡ್ರೈ ಸ್ಕಿನ್ ಇರೋರಿಗೆ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಆ್ಯಂಡ್ ಆಯಿಲಿ ಸ್ಕಿನ್ ಇರೋರಿಗೆ ಜೆಲ್ ಬೇಸ್ಡ್ ಕ್ರೀಮ್ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡ್ತಿರೋದು ಲೋಟಸ್ ವೈಟ್ ಗ್ಲೋ ಜೆಲ್ ಕ್ರೀಮ್ ಅಂತ ಇದೆ. ಅದಾದಮೇಲೆ ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಬಂದು ದಿ ಡರ್ಮಾಕೋದು ಪೋರ್ ಮಿನಿಮೈಸಿಂಗ್ ಪ್ರೈಮಿಂಗ್ ಸನ್ಸ್ಕ್ರೀನ್. ಸೊ ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಮಾಯ್ಶ್ಚರೈಸರ್ ಮಧ್ಯದಲ್ಲಿ ನಾನು ಚೇಂಜ್ ಮಾಡಿದ್ದೆ, ಮಿನಿಮಿಲಿಸ್ದೇನೆ ಪೋರ್ಸ್ ಆ್ಯಂಡ್ ಆಕ್ನೆ ಸ್ಕಿನ್ಗೆ ಅಂತಲೇ ಒಂದು ಇತ್ತು, ಇದು ಮತ್ತು ಅದು ಒಟ್ಟಿಗೆ ಯೂಸ್ ಮಾಡ್ತಿದ್ದೆ. ಬಟ್ ಅದನ್ನು ಚೆನ್ನಾಗಿದೆ, ನನಗೆ ರೂಢಿಯಾಗಿತ್ತು. ಅದರ ಮಧ್ಯದಲ್ಲಿ ಮತ್ತೆ ನಾನು ಅದು ಆ್ಯಕ್ಚುಲಿ ಸಮ್ಮರ್ಗೆ ಅದು ಅಷ್ಟೊಂದು ಹೈಡ್ರೇಟ್ ಮಾಡ್ತಿರ್ಲಿಲ್ಲ ಅಂತ ಅನಿಸ್ತು ನನಗೆ. ಸೊ ಅವಾಗ ನಾನು ಮತ್ತೆ ಲೋಟಸ್ ತೊಗೊಂಡಿದ್ದೆ, ಮತ್ತೆ ನನ್ನದು ಮಾಯ್ಶ್ಚರೈಸರ್ ಯೂಸ್ ಮಾಡೋದೇ ಮರ್ತೋದೆ. ಬಟ್ ಮಿನಿಮಿಲಿಸ್ಟ್ ಮಾಯ್ಶ್ಚರೈಸರ್ ಚೆನ್ನಾಗಿದೆ. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ಸನ್ಸ್ಕ್ರೀನ್ ಇದು ದಿ ಡರ್ಮಾಕೋದು. ದಿ ಡರ್ಮಾಕೋ ಅವ್ರದ್ದೇ ವೆಬ್ಸೈಟಲ್ಲಿ ತೊಗೊಳ್ಳಿ, ಬಿಕಾಸ್ ಯಾಕಂದರೆ ಅವ್ರ ವೆಬ್ಸೈಟಲ್ಲಿ ಯಾವಾಗಲೂ ಆಫರ್ಸ್ ಇರುತ್ತೆ. ಸೊ ನಿಮ್ಗೆ ಇನ್ನೂ ಕಡಿಮೆ ಪ್ರೈಸ್ ಬರುತ್ತೆ, ಅಥವಾ ಬೈ ಒನ್ ಗೆಟ್ ಟು ಆಫರ್ ಅಥವಾ ಬೈ ಟು ಗೆಟ್ ಒನ್ ಆಫರ್ಸ್ ಥರ ಇರುತ್ತೆ. ಸೊ ನೀವು ಅದನ್ನು ತೊಗೋಬೋದು. ನಾನು ಯೂಸ್ ಮಾಡೋ ಸೆರಮ್ ಕೋಜಿಕ್ ಆ್ಯಸಿಡ್ ಫೇಸ್ ಸೆರಮ್ ಫಾರ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಅಂತ ಇದೆ. ನಾನು ಮುಂಚೆ ಯೂಸ್ ಮಾಡ್ತಿದ್ದು ಪೋರ್ಸ್ ಆ್ಯಂಡ್ ಆಯಿಲಿಗೆ. ಇವಾಗ ನಾನು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಅಂದರೆ ಈಗ ಸ್ವಲ್ಪ ನರ್ಗುಳೆ ಥರ ಎಲ್ಲ ಆಗ್ತಿದೆ, ಪಿಗ್ಮೆಂಟೇಷನ್ ಥರ ಆಗ್ತಾಯಿದೆ. ಸೊ ಅದಕ್ಕೆ ನಾನಿವಾಗ 2% ಕೋಜಿಕ್ ಆ್ಯಸಿಡ್ ಫೇಸ್ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಡರ್ಮಾಕೋದು. ಇದು ಡಾರ್ಕ್ ಸ್ಪಾಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ, ನನಗೆ ತುಂಬ ಇಷ್ಟ ಆಗಿದೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 160 ಸಮಥಿಂಗ್, ಇಲ್ಲ ಇದೂ 350 ಸಮಥಿಂಗ್ ಏನೋ ಇದೆ. ಅದು ಹೇಳಿದ್ನಲ್ಲ, ನೈಕಾದಲ್ಲಿ ಅಥವಾ ಬೇರೆದ್ರಲ್ಲಿ ತೊಗೊಳಕ್ಕೆ ಹೋದರೆ ನಮಗೆ 150 ರೂಪೀಸ್ ಆಫರ್ ಸಿಗುತ್ತೆ. ಬಟ್ ಅವ್ರದ್ದೇ ವೆಬ್ಸೈಟಲ್ಲಿ ತೊಗೊಂಡ್ರೆ ತುಂಬ ಕಡಿಮೆಗೆ ಬರುತ್ತೆ. ನಾನು ಅಷ್ಟೇ, ನನ್ನ ಸ್ಕಿನ್ ಕೇರ್ ರುಟೀನ್ ಏನಿದೆ ಅದಷ್ಟೇ. ಆ್ಯಂಡ್ ನಾನು ಯೂಸ್ ಮಾಡ್ತಿದ್ದಿದ್ದು ಲಿಪ್ ಬಾಮ್ ಮುಂಚೆ ಲೋಟಸ್ದೇನೆ ಸ್ಟ್ರಾಬೆರಿ ಯೂಸ್ ಮಾಡ್ತೀನಿ. ಈ ಸತಿ ನನಗೆ ಸ್ಟಾಕಲ್ಲಿ ಸಿಗಲಿಲ್ಲ, ಸೊ ಈ ಸತಿ ನಾನು ಪ್ಲಮ್ದು ಕ್ಯಾಂಡಿ ಮೆಲ್ಟ್ಸ್ ಅಂತ ಇದೆ, ನಂಗೆ ಸಖತ್ ಇಷ್ಟ ಆಯ್ತಿದ್ದು. ಸೊ ಇದನ್ನು ನಾನು ತೊಗೊಂಡಿದ್ದೀನಿ ಈ ಸಲ. ಆ್ಯಂಡ್ ಒನ್ ಮೋರ್ ಪ್ರೋ ಟಿಪ್ ಅಥವಾ ನಿಮ್ಗೊಂದು ಒನ್ ಮೋರ್ ಪ್ರಾಡಕ್ಟ್ ನಿಮಗೆ ಏನು ಇದನ್ನು ತೋರಿಸ್ತಿದ್ದೀನಿ ಅಂತ ಅಂದರೆ, ಇದು ಲ್ಯಾಕ್ಟೋ ಲೋಷನ್, ಕ್ಯಾರಮೆಲ್ ಲೋಷನ್ ಥರ. ಸೊ ಇದನ್ನು ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ, ಆ್ಯಕ್ಚುಲಿ ನನಗೆ ಈಗ 1 ಇಯರ್ ಬ್ಯಾಕು ಸ್ವಲ್ಪ ಎಕ್ಸ್ಪೈರಿ ಆಗಿರೋ ಫೌಂಡೇಶನ್ ನಾನು ನೋಡ್ಕೊಂಡೆಲ್ಲ ಯೂಸ್ ಮಾಡಿ ನನ್ನ ಫೇಸ್ ಫುಲ್ ಅಲರ್ಜಿ ಆಗಿತ್ತು. ಇದು ಬರೀ ಅಲರ್ಜಿ ಆಗಿರೋದಕ್ಕೆ ಅಂತಲ್ಲ, ಕೆಲವೊಂದು ಸತಿ ನಿಮ್ಗೆ ಏನಾರ ಡಸ್ಟ್ ಅಲರ್ಜಿ ಅಥವಾ ಚಿಕ್ಕ ಚಿಕ್ಕ ಗುಳ್ಳೆ ಥರ ಆದಾಗೆಲ್ಲ ನೀವು ಈ ಲೋಷನ್ ಹಚ್ಬೋದು. ನೈಟ್ ಟೈಮ್ ಏನು ಮಾಡಿದರೆ ಮಲಗೋಕ್ಕಿಂತ ಮುಂಚೆ ನಾರ್ಮಲಿ ನೀವು ಕ್ರೀಮ್ ಹೇಗೆ ಹಚ್ತಿದೆ ಆ ಥರ ಹಚ್ಬಿಟ್ಟು ಮಲ್ಕೊಳ್ಳಿ. ನಿಮ್ಗೆ ಏನಾರ ಫೇಸ್ ಅಲರ್ಜಿ ಅಥವಾ ಏನಾರ ಅಲರ್ಜಿ ಆದರೆ ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾದಾಗ ನೀವು ಇದನ್ನು ಲೋಷನ್ ಹಚ್ಬೋದು. ನೆವ್ಲಾನ್ ಕ್ಯಾನೋ ಲೋಷನ್ ಅಂತ ಇದೆ. ಇದ್ರದ್ದು ಆನ್ಲೈನಲ್ಲಿ ಸಿಗುತ್ತೆ ಅನ್ನೋ ಗೊತ್ತಿಲ್ಲ, ಇದು ನಾರ್ಮಲ್ ಮೆಡಿಕಲ್ ಶಾಪ್ಸಲ್ಲೆಲ್ಲ ಸಿಗುತ್ತೆ. ನೀವು ಲ್ಯಾಕ್ಟೋ ಲೋಷನ್ ಅಥವಾ ಕ್ಯಾರಮೆಲ್ ಲೋಷನ್ ಕೇಳಿದ್ರೆ ಇದು ಕೊಡ್ತಾರೆ. ಸೊ ಇದು ನನ್ನ ಆಕ್ನೆ ಸ್ಕಿನ್ ಕೇರ್ ಜರ್ನಿ ಆ್ಯಂಡ್ ಮೈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿತ್ತು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಾನು ಎಲ್ಲ ಪ್ರಾಡಕ್ಟ್ಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಯು ಕ್ಯಾನ್ ಬೈ ಇಟ್ ಓವರ್ ದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಯಾರಾದಕ್ಕೆ ಸಾರಿ ಗೈಸ್ ಸೌಂಡ್ ಅಂದರೆ ಸೌಂಡ್. ಆ್ಯಂಡ್ ಯಾರಾದಕ್ಕೆ ಆಕ್ಟರ್ ಸ್ಕಿನ್ ಇರೋರಿಗೆ ಇದನ್ನು ಕಳಿಸಿ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.